ಸಿಟಿ ರವಿ ಅವರ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ. 7 ಆಂಬ್ಯುಲೆನ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ. ನಿನ್ನೆ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ಹೋಗಿದ್ರು. ರವಿಗೆ ಸ್ವಾಗತ ಕೋರೋದಕ್ಕೆ ಆಂಬ್ಯುಲೆನ್ಸ್ಗಳು ಬಂದಿದ್ದು. ರೋಗಿಗಳು ಇಲ್ಲದೆ ಸೈರನ್ ಹಾಕಿದ್ದು, ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು. ಮಾಗಡಿ ಕೈಮರದಿಂದ ಸೈರನ್ ಹಾಕಿಕೊಂಡು ಬರಲಾಗಿತ್ತು. ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ BNS 177, 285, 292 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ರು ಈ ಎಲ್ಲ ಆಂಬ್ಯುಲೆನ್ಸ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಆಂಬ್ಯುಲೆನ್ಸ್ ಬಳಸಿದ್ಯಾಕೆ? ಶ್ರೀಪಾದ್, ಏನು ನಿನ್ನೆ ಸಿಟಿ ರವಿಯನ್ನು ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ 7 ಆಂಬ್ಯುಲೆನ್ಸ್ಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಏನು ಸಿಟಿ ರವಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ಗಳು ಕೂಡ ಬರ್ತವೆ. ಆದ್ರೆ ಹಿಂದೆ ಬರುವಂತದ್ದು ಆಂಬ್ಯುಲೆನ್ಸ್ಗಳು, ಸುಮಾರು ಒಂದು 7 ಆಂಬ್ಯುಲೆನ್ಸ್ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ, ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ ಹಾಕೊಂಡು, ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು. ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೋಸ್ಟ್ ಇಂದ ಆಜಾದ್ ಪಾರ್ಕ್ ವರೆಗೂ ಕಂಟಿನ್ಯೂಸ್ ಆಗಿ ಅವರೊಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ. ಏನು ಆಜಾದ್ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಟಾಪ್ ಲೈಟ್ ಮತ್ತೆ ಸೈರನ್ ನ ಬಂದ್ ಮಾಡ್ತಿದ್ರು. ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು 7 ಆಂಬ್ಯುಲೆನ್ಸ್ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ. ಮತ್ತೆ ವೈಲೆನ್ಸ್ ಏನಿದೆ, ಏನು ಆಂಬ್ಯುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ. ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು. ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು, ವಾಹನಗಳು ಏನು ರೋಗಿಗಳು ತೆರಳೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬ್ಯುಲೆನ್ಸ್ಗೆ ಸೈರನ್ ಮತ್ತೆ ಟಾಪ್ ಲೈಟ್ ಅನ್ನು ಕೊಟ್ಟಿರ್ತಾರೆ. ಅದು ಎಲ್ಲೊಂದ್ ಕಡೆ ದುರ್ಬಳಕೆ ಆಗಿದೆ ಅನ್ನುವಂತ ಆರೋಪದಡಿ ಈಗ ನಗರ ಠಾಣೆಯಲ್ಲಿ, ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ BNS ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ಸಿಟಿ ರವಿ ಅವರ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ. 7 ಆಂಬ್ಯುಲೆನ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ. ನಿನ್ನೆ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ಹೋಗಿದ್ರು. ರವಿಗೆ ಸ್ವಾಗತ ಕೋರೋದಕ್ಕೆ ಆಂಬ್ಯುಲೆನ್ಸ್ಗಳು ಬಂದಿದ್ದು. ರೋಗಿಗಳು ಇಲ್ಲದೆ ಸೈರನ್ ಹಾಕಿದ್ದು, ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು. ಮಾಗಡಿ ಕೈಮರದಿಂದ ಸೈರನ್ ಹಾಕಿಕೊಂಡು ಬರಲಾಗಿತ್ತು. ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ BNS 177, 285, 292 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ರು ಈ ಎಲ್ಲ ಆಂಬ್ಯುಲೆನ್ಸ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಆಂಬ್ಯುಲೆನ್ಸ್ ಬಳಸಿದ್ಯಾಕೆ? ಶ್ರೀಪಾದ್, ಏನು ನಿನ್ನೆ ಸಿಟಿ ರವಿಯನ್ನು ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ 7 ಆಂಬ್ಯುಲೆನ್ಸ್ಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಏನು ಸಿಟಿ ರವಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ಗಳು ಕೂಡ ಬರ್ತವೆ. ಆದ್ರೆ ಹಿಂದೆ ಬರುವಂತದ್ದು ಆಂಬ್ಯುಲೆನ್ಸ್ಗಳು, ಸುಮಾರು ಒಂದು 7 ಆಂಬ್ಯುಲೆನ್ಸ್ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ, ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ ಹಾಕೊಂಡು, ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು. ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೋಸ್ಟ್ ಇಂದ ಆಜಾದ್ ಪಾರ್ಕ್ ವರೆಗೂ ಕಂಟಿನ್ಯೂಸ್ ಆಗಿ ಅವರೊಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ. ಏನು ಆಜಾದ್ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಟಾಪ್ ಲೈಟ್ ಮತ್ತೆ ಸೈರನ್ ನ ಬಂದ್ ಮಾಡ್ತಿದ್ರು. ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು 7 ಆಂಬ್ಯುಲೆನ್ಸ್ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ. ಮತ್ತೆ ವೈಲೆನ್ಸ್ ಏನಿದೆ, ಏನು ಆಂಬ್ಯುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ. ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು. ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು, ವಾಹನಗಳು ಏನು ರೋಗಿಗಳು ತೆರಳೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬ್ಯುಲೆನ್ಸ್ಗೆ ಸೈರನ್ ಮತ್ತೆ ಟಾಪ್ ಲೈಟ್ ಅನ್ನು ಕೊಟ್ಟಿರ್ತಾರೆ. ಅದು ಎಲ್ಲೊಂದ್ ಕಡೆ ದುರ್ಬಳಕೆ ಆಗಿದೆ ಅನ್ನುವಂತ ಆರೋಪದಡಿ ಈಗ ನಗರ ಠಾಣೆಯಲ್ಲಿ, ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ BNS ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ಸಿಟಿ ರವಿ ಅವರ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ. 7 ಆಂಬ್ಯುಲೆನ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ. ನಿನ್ನೆ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ಹೋಗಿದ್ರು. ರವಿಗೆ ಸ್ವಾಗತ ಕೋರೋದಕ್ಕೆ ಆಂಬ್ಯುಲೆನ್ಸ್ಗಳು ಬಂದಿದ್ದು. ರೋಗಿಗಳು ಇಲ್ಲದೆ
ಸೈರನ್ ಹಾಕಿದ್ದು ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು. ಮಾಗಡಿ ಕೈಮರದಿಂದ ಸೈರನ್ ಹಾಕಿಕೊಂಡು ಬರಲಾಗಿತ್ತು. ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ BNS 177, 285, 292 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ರು ಈ ಎಲ್ಲ ಆಂಬ್ಯುಲೆನ್ಸ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಆಂಬ್ಯುಲೆನ್ಸ್ ಬಳಸಿದ್ಯಾಕೆ? ಶ್ರೀಪಾದ್, ಏನು ನಿನ್ನೆ ಸಿಟಿ ರವಿಯವರು ಏನು ಆಗಮಿಸ್ತಾರೆ, ಆ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ 7 ಆಂಬ್ಯುಲೆನ್ಸ್ಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಏನು ಸಿಟಿ ರವಿಯವ್ರನ್ನ ಅಲ್ಲಿಂದ ಕರ್ಕೊಂಡ್ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ಗಳು ಕೂಡ ಬರ್ತವೆ. ಆದ್ರೆ ಹಿಂದೆ ಬರುವಂತದ್ದು ಆಂಬ್ಯುಲೆನ್ಸ್ಗಳು, ಸುಮಾರು ಒಂದು 7 ಆಂಬ್ಯುಲೆನ್ಸ್ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ, ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ ಹಾಕೊಂಡು, ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು. ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೋಸ್ಟ್ ಇಂದ ಆಜಾದ್ ಪಾರ್ಕ್ ವರೆಗೂ ಕಂಟಿನ್ಯೂಸ್ ಆಗಿ ಅವರೊಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ. ಏನು ಆಜಾದ್ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಟಾಪ್ ಲೈಟ್ ಮತ್ತೆ ಸೈರನ್ ಬಂದ್ ಮಾಡ್ತಿದ್ರು. ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು 7 ಆಂಬ್ಯುಲೆನ್ಸ್ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ. ಮತ್ತೆ ವೈಲೆನ್ಸ್ ಏನಿದೆ, ಏನು ಆಂಬ್ಯುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ. ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು, ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು, ವಾಹನಗಳು ಏನು ರೋಗಿಗಳು ತೆರಳೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬ್ಯುಲೆನ್ಸ್ಗೆ ಸೈರನ್ ಮತ್ತೆ ಟಾಪ್ ಲೈಟ್ ಅನ್ನು ಕೊಟ್ಟಿರ್ತಾರೆ. ಅದು ಎಲ್ಲೊಂದ್ ಕಡೆ ದುರ್ಬಳಕೆ ಆಗಿದೆ ಅನ್ನುವಂತ ಆರೋಪದಲ್ಲಿ ಈಗ ನಗರ ಠಾಣೆಯಲ್ಲಿ, ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ BNS ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ಸಿಟಿ ರವಿ ಅವರ ಸ್ವಾಗತಕ್ಕೆ ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ. 7 ಆಂಬ್ಯುಲೆನ್ಸ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ. ನಿನ್ನೆ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ಹೋಗಿದ್ರು. ರವಿಗೆ ಸ್ವಾಗತ ಕೋರೋದಕ್ಕೆ ಆಂಬ್ಯುಲೆನ್ಸ್ಗಳು ಬಂದಿದ್ದು. ರೋಗಿಗಳು ಇಲ್ಲದೆ ಸೈರನ್ ಹಾಕಿದ್ದು ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು. ಮಾಗಡಿ ಕೈಮರದಿಂದ ಸೈರನ್ ಹಾಕಿಕೊಂಡು ಬರಲಾಗಿತ್ತು. ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ BNS 177, 285, 292 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ರು ಈ ಎಲ್ಲ ಆಂಬ್ಯುಲೆನ್ಸ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಆಂಬ್ಯುಲೆನ್ಸ್ ಬಳಸಿದ್ಯಾಕೆ? ಶ್ರೀಪಾದ್, ಏನು ನಿನ್ನೆ ಸಿಟಿ ರವಿಯವರು ಏನು ಆಗಮಿಸ್ತಾರೆ, ಆ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ 7 ಆಂಬ್ಯುಲೆನ್ಸ್ಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಏನು ಸಿಟಿ ರವಿಯವ್ರನ್ನ ಅಲ್ಲಿಂದ ಕರ್ಕೊಂಡ್ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ಗಳು ಕೂಡ ಬರ್ತವೆ. ಆದ್ರೆ ಹಿಂದೆ ಬರುವಂತದ್ದು ಆಂಬ್ಯುಲೆನ್ಸ್ಗಳು, ಸುಮಾರು ಒಂದು 7 ಆಂಬ್ಯುಲೆನ್ಸ್ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ, ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ ಹಾಕೊಂಡು, ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು. ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೋಸ್ಟ್ ಇಂದ ಆಜಾದ್ ಪಾರ್ಕ್ ವರೆಗೂ ಕಂಟಿನ್ಯೂಸ್ ಆಗಿ ಅವರೊಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ. ಏನು ಆಜಾದ್ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಟಾಪ್ ಲೈಟ್ ಮತ್ತೆ ಸೈರನ್ ಬಂದ್ ಮಾಡ್ತಿದ್ರು. ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು 7 ಆಂಬ್ಯುಲೆನ್ಸ್ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ. ಮತ್ತೆ ವೈಲೆನ್ಸ್ ಏನಿದೆ, ಏನು ಆಂಬ್ಯುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ. ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು, ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು, ವಾಹನಗಳು ಏನು ರೋಗಿಗಳು ತೆರಳೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬ್ಯುಲೆನ್ಸ್ಗೆ ಸೈರನ್